ಹಾಯ್, ನಮಸ್ತೆ ಎಲ್ಲರಿಗೂ. ಕೆಲವೊಂದು ಶ್ರೇಷ್ಠತೆ ಮುಖವಾಡ ಹಾಕೊಂಡು ಬದುಕ್ತಾ ಇರ್ತಾರೆ. ಅಂತ ನಿಕೃಷ್ಟರಿಗೆ ಕೆಲವೊಂದು ಅಂದ್ರೆ ಕೇಳೋಣ ಅಂತ. ನೀ ಶ್ರೇಷ್ಠತೆ ಮುಖವಾಡ ಹಾಕೊಂಡ ನಿಕೃಷ್ಟರೇ ಯಾಕೆ ಇನ್ನೊಬ್ಬರನ್ನ ಕಂಡ್ರೆ ನೀಚವಾಗಿ ನೋಡ್ತೀರಾ ಅಂತ. ಆನಿಗೆ ಶ್ರೇಷ್ಠವಾದ ಮುಖವಾಡ ಹಾಕೊಂಡಿರೋ ಒಂದು ನಿಕೃಷ್ಟರು ಅವರು ಇನ್ನೊಬ್ರು ಮನುಷ್ಯರೇ ಅಲ್ಲ ಅನ್ನೋ ತರ ತುಚ್ಛವಾಗಿ ನೋಡ್ತಿರ್ತಾರೆ. ಆಯ್ತಾ, ಅವ್ರ ಮನುಷ್ಯ ಅಲ್ಲ ಪಾಪ. ಅವನೊಂದ್ ಸ್ವಲ್ಪ ಬಡವ ಆಗಿರ್ತಾನೆ, ನಿಯತ್ತಾಗಿ ಬದುಕ್ತಿರ್ತಾನೆ, ಏನೋ ಹುಳಕ್ಕಿಂತ ಕೀಳಾಗಿ ನೀಚವಾಗಿ ನೋಡೋದು, ಅವನ್ನ ಕಣ್ಣಮಾಗಿ ನೋಡೋದು. ಆಯ್ತಾ, ಆ ಬಡವ್ರ ಮನೆ ಹೆಣ್ಮಕ್ಳು ಅಥವಾ ಏನಕ್ಕೆ ಇವ್ರಿಗೆ ಇನ್ನೊಬ್ಬರ ಮನೆ ಹೆಣ್ಮಕ್ಳನ್ನ ಕಂಡ್ರೆ ಉರಿಯುತ್ತೆ, ಇಲ್ಲ ಇನ್ನೊಬ್ಬರ ಮನೆ ಹೆಣ್ಮಕ್ಳನ್ನ ಕಂಡ್ರೆ ಯಾಕೆ ಇವ್ರಿಗೆ ಜಲಸ್ ಫೀಲ್ ಆಗತ್ತೆ ಗೊತ್ತಿಲ್ಲ. ಆದ್ರೆ ಅವ್ರ ಬಗ್ಗೆ ಎಲ್ಲಾ ವಿಷಯ ಗೊತ್ತಿದ್ದಂಗೆ, ಇವ್ರಿಗೆ ಪ್ರತಿಯೊಂದು ವಿಷಯ ಗೊತ್ತಿದ್ದಂಗೆ ಆ ಹೆಣ್ಮಕ್ಳ ಬಗ್ಗೆ ಅಪಪ್ರಚಾರ ಮಾಡೋದು, ಆ ಹೆಣ್ಮಕ್ಳನ್ನ ಏನೇನೋ ಕೆಟ್ಟದಾಗಿ ಇದ್ ಮಾಡೋದು. ಈ ಶ್ರೇಷ್ಠತೆ ಅನ್ನೋ ಮುಖವಾಡ ಹಾಕೊಂಡಿರ್ತೀರಲ್ಲ, ನಮ್ಮಷ್ಟು ಶ್ರೇಷ್ಠರಲ್ಲ. ಯಾವ್ದ್ರಲ್ಲಿ ಶ್ರೇಷ್ಠ ರೀ ನೀವು? 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಕೊಂಡಿದ್ದೀರಾ ಅಂತನಾ? ಇಲ್ಲ ನಿಮ್ಮ ಮನೆ ಮಕ್ಕಳು ಫಾರಿನ್ ಅಲ್ಲಿ ಓದ್ತವ್ರೆ, ಫಾರಿನ್ ಅಲ್ಲಿ ಇದಾರೆ ಅಂತನಾ? ಇಲ್ಲ ನಿಮ್ಮ ಅದೇನದು ದುಡ್ಡು ಕಾಸು ಬ್ಯಾಲೆನ್ಸು ನಿಮ್ಮ ಮನೇಲಿ ಚೆನ್ನಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಮೋಸ ಮಾಡ್ಕೊಂಡು ದಗ ಮಾಡ್ಕೊಂಡು ಇನ್ನೊಬ್ಬರಿಗೆ ಇದ್ ಮಾಡ್ಕೊಂಡು ಏನೋ ಮನೆ ಹಾಳು ಮಾಡ್ಕೊಂಡು ದುಡ್ಡು ಇಟ್ಕೊಂಡಿದ್ದೀರೋ ಏನೋ? ಯಾರ್ ಕಂಡವ್ರು? ಆ ದುಡ್ಡಿಂದು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತನಾ? ಯಾವ್ದ್ರಲ್ರಿ ಶ್ರೇಷ್ಠರು ನೀವು? ನಿಮಗೆ ಯಾರ್ರೀ ಕೊಟ್ಟವ್ರು ಬೇರೆಯವ್ರನ್ನ ನೀಚವಾಗಿ ಕಾಣಕ್ಕೆ? ನೀವೇನಾದ್ರೂ ಅವ್ರಿಗೆ ಊಟ ಬಟ್ಟೆ ಕೊಡ್ತಿದ್ದೀರಾ? ಅವ್ರ ಮನೆ ವಿಷಯ ಎಲ್ಲ ಇವ್ರಿಗೆ ಗೊತ್ತಂತೆ ಪಾಪ. ಎಲ್ಲ ಪಾಪ ಇವರು ಡೈರೆಕ್ಟ್ರು, ಬೇರೆಯವರೆಲ್ಲ ಆಕ್ಟರ್ಗಳು. ಇವ್ರು ಆಡಿಸ್ದಂಗ ಅವ್ರು ಆಡ್ತಾರೆ. ಇವ್ರ ಮನೆ ಮಕ್ಕಳು ಮಾತ್ರ ಶ್ರೇಷ್ಠತೆ, ಬೇರೆಯವ್ರ ಮನೆ ಮಕ್ಕಳು ಹೆಣ್ಮಕ್ಳೆಲ್ಲ ನಡತೆಗಟ್ಟವ್ರು, ಇಲ್ಲ ಪಾಪ ಹಾದಿ ತಪ್ಪದವ್ರು. ಏನೇನು ಪ್ರಚಾರ ಮಾಡೋದು, ಏನ್ ಕತೆ? ಆ ಬಡವ್ರ ಹೆಣ್ಮಕ್ಳು ಪಾಪ ಅವ್ರ ಮಾನ ಮರ್ಯಾದೆಗೋಸ್ಕರ ಏನೋ ಕಷ್ಟ ಪಟ್ಕೊಂಡು ಎಲ್ಲೋ ಕೆಲ್ಸಕ್ಕೆ ಹೋಗ್ಕೊಂಡು ಬಂದ್ಕೊಂಡು ಏನೋ ಅವ್ರ ಜೀವನ ಮಾಡ್ತಿರ್ತಾರೆ. 1000 ಕಷ್ಟಗಳಿದ್ರು ಮುಖದ ಮೇಲೆ ನಗು ತೋರಿಸ್ಕೊಂಡು ಬದುಕ್ತಿರ್ತಾರೆ. ನೀವೇನಾದ್ರು ದುಡ್ಡು ಕೊಟ್ಟು ಅವ್ರನ್ನ ಸಾಕ್ತಿದ್ದೀರಾ ಅವ್ರ ಬಗ್ಗೆ ಮಾತಾಡಕ್ಕೆ? ಏನು ಅವ್ರ ಮನೆ ಮಕ್ಕಳ ಬಗ್ಗೆ ಗುಣಗಾನ ಮಾಡ್ತಾರೆ. ನಿಮ್ಮನೆ ಮಕ್ಕಳನ್ನ ಫಸ್ಟ್ ನೋಡ್ಕೊಳ್ಳಿ, ನಿಮ್ಮನ್ನ ನೋಡ್ಕೊಳ್ಳಿ ಫಸ್ಟ್. ವಿತೌಟ್ ಮೇಕಪ್ ನೋಡಕ್ಕಾಗೋದಿಲ್ಲ ನಿಮ್ಮನ್ನ. ಅಷ್ಟು ಕೆಟ್ಟದಾಗ ಕಾಣಿಸ್ತಿರ್ತೀರ. ಇನ್ನೊಬ್ಬರ ರೂಪದ ಬಗ್ಗೆ ಹಂಗ್ಸೋದು, ಇನ್ನೊಬ್ಬರು ಇದ್ರ ಬಗ್ಗೆ ಇದ್ ಮಾಡೋ. ಸರಿ ಮಾಡೋ ತಾಕತ್ತಿದ್ಯೇನ್ರಿ ನಿಮ್ಗೆ? ಹೌದು, ಯಾರೋ ನೋಡಕ್ ಚೆನ್ನಾಗಿಲ್ಲ, ನೀವು ಸರಿ ಮಾಡ್ಬಿಡ್ತೀರಾ? ನಿಮಗೆ ಆ ಯೋಗ್ಯತೆ ಇದೆಯಾ? ನಿಮಗಿಷ್ಟ ಆಗತ್ತರ ಬದುಕಕ್ಕೆ ಯಾಕ್ರಿ ಅವ್ರು ನಿಮ್ಮ ಒಂದು ನಾನು ಕೇಳೋದು, ನಿಮಗೆ ಇಷ್ಟ ಆಗತ್ತರ ಅವ್ರು ಯಾಕ್ರಿ ಬದುಕ್ಬೇಕು? ಆಯ್ತು, ಅವ್ರು ಹಂಗ್ ಬದುಕ್ಬೇಕು ಹಿಂಗ್ ಬದುಕ್ಬೇಕು ಹೇಳ್ತಿರಲ್ಲ, ನೀವು ರೆಡಿ ಮಾಡ್ಕೊಡಿ. ಅಲ್ಲ ಎಲ್ಲ. ಅವ್ರಿರೋ ಮನೆ ನಿಮ್ಗೆ ಇಷ್ಟ ಆಗಲ್ಲ, ಮನೆ ಕಟ್ಟಿಸ್ಕೊಡಿ. ಅವ್ರು ಹಾಕೋ ಬಟ್ಟೆ ಇಷ್ಟ ಆಗಲ್ಲ, ಅಸಹ್ಯ ಆಗತ್ತೆ, ಹೊಸ ಬಟ್ಟೆ ಕೊಡ್ಸಿ. ಅವ್ರು ನೋಡಕ್ ಹಂಗಿದ್ದಾರೆ ಹಿಂಗಿದ್ದಾರೆ, ಹೋಗ್ರಿ, ಕರ್ಕೊಂಡೋಗ್ರಿ. ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿಗಳು ಮಾಡಿಸ್ರಿ. ಯೋಗ್ಯತೆ ಇದೆಯಾ? ಇನ್ನೊಬ್ರನ್ನ ಆಡ್ಕೋತಿರಲ್ಲ, ಅವ್ರ ಬದುಕ್ ಸರಿ ಇಲ್ಲ, ನಿಂತ್ಕೊಂಡು ನೆಟ್ಟಗ್ ಮಾಡ್ರಿ. ನಿಮ್ಮ ಹತ್ರ ದುಡ್ಡಿನ ಬಲ ಇದೆಯಲ್ಲ. ಸಾಕಷ್ಟು ಸಮಸ್ಯೆಗಳು ದುಡ್ಡಿಂದಾನೇ ಬರ್ತವೆ. ಪಾಪ ಎಷ್ಟು ಕಷ್ಟದಲ್ಲಿದಾರೋ ಏನೋ. ನಿಮ್ಮ ಹತ್ರ ದುಡ್ಡಿದೆಯಲ್ಲ, ಕೊಟ್ಬಿಟ್ಟು ಪೂರ್ತಿ ತೀರ್ಸಿ. ಶ್ರೇಷ್ಠರು ಯಾವ್ದ್ರಲ್ರಿ ಶ್ರೇಷ್ಠರು ನೀವು? ಮಾನವೀಯತೆನೇ ಇಲ್ದೇ ಇರೋದೊಂದು ಗುಣ ಇದೆ ನಿಮ್ಮ ಹತ್ರ. ಮನುಷ್ಯಂಗ್ ಬೇಕಾಗಿರೋದು ಮಾನವೀಯತೆ, ಅದೇ ಇಲ್ಲ ನಿಮ್ಮ ಹತ್ರ. ಶ್ರೇಷ್ಠತೆ ಅಂತ ಶ್ರೇಷ್ಠತೆ ನಿಕೃಷ್ಟವಾಗಿ ನೋಡೋದು. ಆಕ್ಚುಲಿ ನಿಕೃಷ್ಟರು ನೀವು, ಅವರಲ್ಲ. ನೀವ್ ಯಾರನ್ನ ನೋಡ್ತಿರಲ್ಲೋ ಅವರಲ್ಲ ನಿಕೃಷ್ಟರು, ನೀವೇ ನಿಕೃಷ್ಟರು. ಫಸ್ಟ್ ನೀವು ಬುದ್ಧಿ ಕಲೀರಿ, ಹೆಂಗ್ ಬದುಕ್ಬೇಕು. ದೇವ್ರು ನಿಮ್ಗೆ ಎಲ್ಲದ್ರಲ್ಲೂ ಚೆನ್ನಾಗಿಟ್ಟಿದ್ದಾನೆ ಅಂತ ಅನ್ನಿಸ್ತಿದ್ಯಾ ನಿಮ್ಗೆ? ಅದನ್ನ ಇನ್ನೊಬ್ಬರಿಗೆ ಕೊಟ್ಟು ಅವ್ರ ಕಷ್ಟಗಳನ್ನ ತೀರ್ಸಿ ಈ ಶ್ರೇಷ್ಠತೆನ ಮೆರೀರಿ. ಸುಮ್ನೆ ಒಬ್ಬರ ಬಗ್ಗೆ ಮಾತಾಡೋದು, ಹಂಗ್ಸೋದು, ಕೇವಲ ಮಾಡೋದು,
ಅವ್ರನ್ನ ನಿಕೃಷ್ಟವಾಗಿ ಕಾಣೋದು. ಇನ್ನೊಂದ್ ಕೆಲವು ನಿಕೃಷ್ಟರು ಇರ್ತಾರೆ. ಆ ನಿಕೃಷ್ಟರು ಹೆಂಗೆ ಅಂದ್ರೆ ಬಂಧು ಬಳಗದಲ್ಲಿ ಇರ್ತಾರೆ. ಆ ನಿಕೃಷ್ಟರು ಹೆಂಗೆ ಅಂದ್ರೆ ಇವನೊಂದ್ ಸ್ವಲ್ಪ ದುಡ್ಡಲ್ಲಿ ಚೆನ್ನಾಗಿದ್ದ, ಅವನೊಂದ್ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಮಾಡ್ಕೊಂಡು ಇಲ್ಲ ಏನೇ ಆಯ್ತು, ದುಡ್ಡು ಕಾಸು ಇಲ್ಲ ಅಂದ್ರೆ ಆ ನಿಕೃಷ್ಟರು ಏನ್ ಮಾಡ್ತಾರೆ ಅಂದ್ರೆ ಬೇರೆ ಅವ್ರ ನೆಂಟ್ರಿಸ್ಟ್ರೆ ಯಾರಾದ್ರೂ ಫಂಕ್ಷನ್ ಕರೆಯೋದು ಇಲ್ಲ ಮಾಡಿದ್ರೆ, ನೀವು ಅವ್ರನ್ನ ಕರೆದ್ರೆ ನಾವು ಬರೋದಿಲ್ಲ, ನೀವು ಅವ್ರನ್ನ ಕರೆದ್ರೆ ನಾವು ಬರಲ್ಲ ಫಂಕ್ಷನ್ಗೆ. ಇವನ್ ದುಡ್ಡು ಕಾಸಲ್ಲಿ ಚೆನ್ನಾಗಿಡ್ತಾನೆ, ಅದಕ್ಕೆ ಏನ್ ಮಾಡ್ತಾರೆ ಜನ, ದುಡ್ಡು ಎಲ್ಲಿರುತ್ತೋ ಅಲ್ಲೇ ಹೋಗ್ತಾರೆ ಅಲ್ವಾ. ಆತರ ನಿಕೃಷ್ಟರು ಇರ್ತಾರೆ. ಯಾಕ್ರಿ ಬೇಕು ನಿಮ್ಗೆ? ನಿಮ್ಮ ಶ್ರೇಷ್ಠತೆ ತೋರಿಸ್ಕೊಳ್ಳಕ್ಕೆ ಇನ್ನೊಬ್ಬ ನಿಕೃಷ್ಟ ಆಗ್ಬಿಡ್ಬೇಕಾ? ಒಂದು ಜ್ಞಾಪಕ ಇಟ್ಕೊಳ್ಳಿ, ಪರಮಾತ್ಮನ್ಗೇನಾದ್ರೂ ಈ ನೊಂದ ಒಂದು ಅಳಲ್ ಕೇಳಿಸ್ಬಿಡ್ತು ಅಂತ ಇಟ್ಕೊಳ್ಳಿ, 1 ನಿಮಿಷ ಸಾಕು, ನೀವ್ ಯಾರನ್ನ ನಿಕೃಷ್ಟವಾಗಿ ನೋಡ್ತಿದ್ದೀರೋ ಆ ಲೆವೆಲ್ ನಿಮ್ ತಂದ್ಬಿಟ್ಬಿಡ್ತಾನೆ ದೇವ್ರು. ಅಂತ ಗತಿ ತಂದ್ಕೋಬೇಡಿ. ದೇವ್ರು ಯಾವ್ದೋ ಜನ್ಮದಲ್ಲಿ ಪುಣ್ಯ ಮಾಡಿದಿರೋ ಇಲ್ಲ ಏನೋ ಮಾಡಿದಿರೋ ಆರಾಮಾಗಿ ಇಟ್ಟಿದ್ದಾನೆ ಅನ್ಸುತ್ತೆ ಬದುಕಲ್ಲಿ. ಶ್ರೇಷ್ಠರು ಅಂತ ಬದುಕ್ತಿರೋ ನಿಕೃಷ್ಟರಿಗೆ ಈ ಮಾತು, ಒಳ್ಳೆಯವರಿಗೆಲ್ಲ.